ಮುನಾ ಮುಂಚೆ 1 ವರ್ಷದಿಂದ ಹಿಂದೆ ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರಿ ನೀವು. ನಿಮ್ಗೀಗ ಡ್ರಿಂಕ್ಸ್ ಮಾಡ್ಕಂತ ಅನ್ನಿಸ್ತಾ ಇಲ್ಲ? ಈಗ ಡ್ರಿಂಕ್ಸ್ ಮಾಡ್ಕಂತ ಅನಿಸ್ತಿಲ್ಲ. ಯಾಕಂದರೆ ಮೇಯ್ನ್ ಅದಕ್ಕೆ ಹಿಂದೆ ಲಾಜಿಕಲಿ ಪ್ರಕಾರ ಅದಕ್ಕೆ 4 ಸ್ಟೆಪ್ ಇತ್ತು. HALT ಅಂತ ಹೇಳ್ತಾರೆ ನಾವು, ಹಾಲ್ಟ್. HALT. ಹೆಚ್ ಅಂದರೆ ಹಸಿವಿನಿಂದ ಇರಬಾರ್ದಂತ. ಯಾಕಂದರೆ ಹಸುವಲ್ಲಿದ್ದರೆ, ಖಾಲಿ ಹೊಟ್ಟೆಯಲ್ಲಿದ್ದರೆ ನಮಗೆ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ. ಓಕೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆ ಟೈಮಲ್ಲಿ ನಾವು ಆಲ್ಕೋಹಾಲ್ ಏನಾದರೂ ಮಾಡಿದರೆ ನಮ್ಗೆ ಸಡನ್ಲಿ ಸ್ಟ್ರೆಂತ್ ಬಂದಾಗ ಆಗುತ್ತೆ ಬಾಡಿಗೆ. ಬಟ್ ಅದು ಪರ್ ಅವರ್ ಪರ್ ಸೆಕೆಂಡ್ ಅಷ್ಟೇ. ಸ್ಟ್ರೆಂತ್ ಬಂದು ಬಾಡಿ ನಾರ್ಮಲ್ ಹೋದಾಗ ಆಗುತ್ತೆ. ಅದಕ್ಕೋಸ್ಕರ ಇನ್ನೊಂದು ಅಂತ ಹೇಳ್ತಾರೆ, ಆ್ಯಂಗ್ರಿ. ತುಂಬ ಸಿಟ್ಟಿಂದ ಇರಬಾರ್ದು. ತುಂಬ ಸಿಟ್ಟಿಂದ ಎಲ್ಲ ಇದ್ದರೆ, ಸಿಟ್ಟು, ಆ್ಯಂಗ್ಸೈಟಿ, ಡಿಪ್ರೆಷನ್ ಆ ಥರ ಇದ್ದರೆ ನಮ್ಮನ್ನದು ಅಟ್ಯಾಕ್ ಮಾಡ್ತದೆ. ಅಂದರೆ ನಾವು ಕುಡ್ಕೊಂಡಿದ್ದವ್ರೆ ನಮಗೆ ಇದೇ ಸೊಲ್ಯೂಷನ್ ಅಂತ ಅನಿಸುತ್ತೆ. ಭಾವನಾತ್ಮಕ ಅವಲಂಬನೆ ಅಂತ ಹೇಳ್ತಾರೆ ಅದನ್ನು. ಭಾವನಾತ್ಮಕ ಅವಲಂಬನೆ ಅಂದರೆ ಆ್ಯಕ್ಚುಲಿ ಎಮೋಷ್ನಲಿ ಡಿಪೆಂಡೆನ್ಸ್ ಆಗ್ತೇವೆ ನಾವು ಅದಕ್ಕೆ ಕುಡಿದ ತಕ್ಷಣ. ಬಟ್ ಅದು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಥರ್ಡ್ ಸ್ಟೆಪ್ ಬಂದು HAL, ಲೋನ್ಲಿನೆಸ್. ಆದಷ್ಟು ನಾವು ಒಬ್ಬರೇ ಇರೋದು, ನಮಗೇನಾದರೂ ಮನಸ್ಸಿಗೆ ಬೇಜಾರಾದಾಗ ಏನಾದರೂ ಆದರೆ ಒಬ್ಬರೇ ಇದ್ರೆ ನಾವು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ, ಅಂದರೆ ಹೇಡಿತನ ಅದು, ನಾವು ಅದನ್ನು ಫೇಸ್ ಮಾಡೋದಿಲ್ಲ. ತಪ್ಪಿಸ್ಕೊಳ್ಳಿಕ್ಕೋಸ್ಕರ ನಾವು ಕುಡಿತೇವೆ. 3 ರೀಸನ್. ಇನ್ನೊಂದು ಟಯರ್ಡ್ನೆಸ್ ಅಂತ. ಜಾಸ್ತಿ ಸುಸ್ತಾದಾಗ ನಾವು ಆಲ್ಕೋಹಾಲಿಗೆ ಡಿಪೆಂಡ್ ಆಗ್ತೇವೆ. ಜಾಸ್ತಿ ಅಂದರೆ ಈಗ ಏನೋ ಒಂದು ಕೆಲಸ ಮಾಡಿರ್ತೀವಿ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ, ಅಂದರೆ ಸ್ವಲ್ಪ ಕುಡಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ನಮ್ಮ ಮನಸ್ಸು. ಅಂದರೆ ಆಲ್ಕೋಹಾಲ್ ಬಾಡಿ ಒಳಗೆ ಹೋದ ತಕ್ಷಣ ನಾವು ಮಾಡುವಂಥದ್ದು ಅಂದರೆ ಮೆದುಳು ವರ್ಕ್ ಮಾಡೋದು ಸ್ವಲ್ಪ ಸ್ಲೋ ಆಗುತ್ತೆ, ಚುರುಕುಗೊಳಿಸೋದಿಲ್ಲ, ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡುತ್ತೆ. ನಮಗೆ ಅನಿಸೋ ಪ್ರಕಾರ ಅದು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ಬಿಟ್ಟು, ಬಟ್ ಅದು ರಿಲ್ಯಾಕ್ಸ್ ಆಗೋದಿಲ್ಲ. ಸೊ HALT, ಹಸಿವಿನಿಂದ ಇರಬಾರ್ದು, ಆ್ಯಂಗ್ರಿಯಿಂದ ಇರಬಾರ್ದು, ಲೋನ್ಲಿನೆಸ್ ಆಗಿರಬಾರ್ದು, ಟಯರ್ಡ್ನೆಸ್ ಆಗಬಾರ್ದು ಜಾಸ್ತಿ. ಈ 4 ರೂಲ್ಸನ್ನು ನಾನು ಫಾಲೋ ಮಾಡಿದ್ರಿಂದ ನಾನು ನಿಯರ್ಲಿ 1 ಇಯರಿಂದ ಆಲ್ಕೋಹಾಲಿಂದ ದೂರ ಇದ್ದೀನಿ. ಆದಷ್ಟು ಎಲ್ಲರೂ ಇದನ್ನು ಯೂಸ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.